ಸ್ಪಂದನ ಇಬ್ಬರೂ ಮಾತಾಡಬೇಡಿ, ನಾನು ಈ ಥರ ಇವಾಗ ಏನು ಹೇಳಿದೆ ಇದನ್ನು ಹೇಳ್ತೀನಿ, ಅದಾದಮೇಲೆ ನಾನು ಕ್ವಶನ್ ಕೇಳ್ತೀನಿ ಎಸ್ ಆರ್ ನೋ ಅಂತ ಸ್ಪಂದನ ಕೇಳಿದೆ. ಅದಕ್ಕೆ ಕರಿಬಸಪ್ಪ ಅವರು ಇದ್ದರೆ ಇಲ್ಲೇ ಸಾಕ್ಷಿ, ಅವರು ನಾನೀಗ ಏನೇನು ಮಾತಾಡಿದ್ದೀನಿ ಕರಿಬಸಪ್ಪ ಅವ್ರಿಗೆ ಹೋಗ್ಬಿಟ್ಟು ಈಗ ಇಂಟರ್ವ್ಯೂ ಮಾಡಿ ಅವ್ರಿಗೆ ಕೇಳಿ. ಅವ್ರು ಸ್ಪಂದನ ಅವರು ಹೌದು ಸತೀಶ್ ಹೇಳಿದ್ದು ಕರೆಕ್ಟ್ ಅಂದರು. ಯಾಕಂದರೆ ಅದು ಮನಸ್ಸಿಂದ ಕಿತ್ಕೊಂಡು ಬಂದಿದ್ದಲ್ಲ, ಕೊಟ್ಟಿದ್ದನ್ನು ಬಂದು ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಒಂದು ವಸ್ತು ಕೊಡಬೇಕಾದ್ರೆ ನನ್ನ ಓನ್ ಡಿಸಿಷನ್ ಇರಬೇಕು. ಇನ್ನೊಬ್ಬರು ಬಂದು ಇವಾಗ ನಿಮ್ಮ ಬಟ್ಟೆ ಇಲ್ಲಿ ಯಾರೋ ಗುರ್ತಿಲ್ಲ ಅವ್ರಿಗೆ ಕೊಡಿ ಅಂದರೆ ಕೊಡ್ತೀರಾ? ನಿಮ್ಮ ಪಕ್ಕದಲ್ಲಿ ಕ್ಲೋಸ್ ಫ್ರೆಂಡಿಗೆ ಕೊಡು ಅಂದರೆ ಕೊಡ್ತಾರೆ, ಅದೂ ಒಂದು ತಪ್ಪು. ಅರ್ಥ ಆಗ್ತಿದೆಯಾ? ಆ ಥರ ಯಾರ್ಯಾರ್ದು ಪರ್ಮಿಷನ್ ಇಲ್ಲದೆ ಮನಸ್ಸಿಲ್ಲದೆ ಯಾರು ಕೊಡಬಾರ್ದು. ಸುದೀಪ್ ಸರ್ ಅವತ್ತು ನೈಟ್ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಸ್ಪರ್ಧಿಗಳಿಗೆ, ನೀವು ಯಾಕೆ ಹೋಗಿರಲಿಲ್ಲ ಸರ್? ಪಾರ್ಟಿಲಿ ಇದ್ನಲ್ಲ ನಾನು, ಪಾರ್ಟಿಲಿದ್ದೆ. ಅಲ್ಲೂ ಇನ್ನೊಂದು ವಿಷಯ ನಡೀತು, ಅದು ಹೇಳ್ಬಿಡ್ತೀನಿ. ಒಳಗಡೆ ಅಂತೂ 18 ಸಲ ನಂದೇ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸು, ನನಗೊಂದು ಸೆಕೆಂಡ್ ಕೊಟ್ರೇ ವ್ಯೂಸು, ಅಂದರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇ ಮಿಲಿಯನ್ ಗಟ್ಟಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ಅದು ಬಿಟ್ಬಿಟ್ಟು ಕೂಲಿಂಗ್ ಗ್ಲಾಸ್ನ ಗಿಫ್ಟ್ ಕೊಡಿ ಅಂತ ತಿರ್ಗಾ ಕೇಳಿದ್ರು, ನಾನು ಕೊಡಲ್ಲ ಅಂತ ಹೇಳಿದೆ. ಇದೇ ಕೂಲಿಂಗ್ ಗ್ಲಾಸ್ ಹೊಸದು ಅವತ್ತೇ ತೊಗೊಂಡಿದ್ದು ಸುದೀಪ್ ಸರ್. ಸುದೀಪ್ ಸರ್ ನಿಮ್ಮ ಹತ್ರ ಕೇಳಿದ್ರ? ನನಗಲ್ಲ, ಅದನ್ನು ತುಕಾಲಿ ಸಂತೋಷ್ ಅವ್ರು ಕೊಡು ಅಂದರು, ನಾನು ಕೊಡಲ್ಲ ಸರ್ ಅಂದೆ. ಏನಕ್ಕೆ ಅಂದರು, ಇಲ್ಲ ಸರ್ ಅದು ನೆನ್ನೆನೇ ತೊಗೊಂಡಿರೋದು ಅದಕ್ಕೆ ಕೊಡಲ್ಲ ಸರ್ ಅಂತಲೂ ಹೇಳಿದೆ. ಅದಾಗ್ತಿದ್ದಂಗೆ ಹಂಗಾರೆ ಬೇರೆ ಆಯ್ತು ಹಂಗಾರೆ ಶರ್ಟ್ ಕೊಡ್ತೀನಿ ಬಿಡಿ ಸರ್ ಅಂದೆ. ಆದರೆ ಅಷ್ಟು ಕಟ್ ಮಾಡಿ ಅಷ್ಟು ಮಾತ್ರ ಹಾಕಿದ್ದಾರೆ. ಆದರೆ ನಡೆದಿದ್ದಷ್ಟನ್ನು ನೀವು ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ತುಕಾಲಿ ಸಂತೋಷ್ ಅವರು ನಿಮ್ಮ ಕ್ಯಾರೆಕ್ಟರ್ ಮಾಡಿದ್ರು, ಹೆಂಗಿತ್ತು? ಈಗ ತುಕಾಲಿ ಸಂತೋಷ್ ಅವರು ತುಂಬ ಎಕ್ಸ್ಟ್ರಾರ್ಡ್ನರಿಯಾಗಿ ಮಾಡಿದ್ರು. ಅವತ್ತು ಆಗಿ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು. ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ಗೆ ಹೋಗಿ ಬಂದೆ, ಅದು ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದಮೇಲೆ ಅವ್ರಿಗೆ ಎಲ್ಲೋದ್ರೂ ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊತಾ ಇದ್ದಾರಂತೆ. ಅಷ್ಟು ರೆಕಗ್ನೈಸ್ ಆಗೋಕ್ಕೆ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಅಂದರೆ ನಂದು ಹಿಂಗೆ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ಈಗ ನನ್ನ ಫ್ರೆಂಡು ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಒಂದು ಡ್ರಿಂಕ್ಸ್ನ 2 ಕೋಟಿ ಡ್ರಿಂಕ್ಸ್ ಅಂತ ಒಂದು ರೀಲ್ ಮಾಡ್ತಾಯಿದ್ರು. ನಾನು ಹೇಳಿದೆ ಸರ್ ಅಲ್ಲಿ ನಂದು ಹಿಂದೆಯಿಂದಾರ ಒಂದು ನಂದು ಟೀನಾರ ತೋರಿಸಿದ್ರು ಅದು ಕ್ಲಿಕ್ ಆಗುತ್ತೆ ಸರ್ ಆ ವಿಡಿಯೋ, ನೀವು ಒಬ್ಬರೇ ಮಾಡ್ತಾಯಿದ್ರೆ ವೇಸ್ಟ್ ಸರ್, ಅದು ಓಡಲ್ಲ ಅಂತ ಹೇಳಿದೆ. ಅದಕ್ಕೆ ಲಾಸ್ಟಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಇಸ್ಕೊಳಂಗೆ ಹೋಗ್ತೀನಿ, ಅಷ್ಟಕ್ಕೆ ಅದು 1 ಮಿಲಿಯನ್ ನೋಡಿದೆ. ಆ ಥರ ನಂದು ಸುದೀಪ್ ಸರ್ರೇ ಸ್ಟೇಜ್ ಮೇಲೆ ವೈರಲ್ ಸ್ಟಾರ್ ಥರ ಮಿಲಿಯನ್ ಗಟ್ಟಲೆ ಓಡೋದು ವ್ಯೂಸು, ಆ ಥರ ಸುದೀಪ್ ಸರ್ರೇ ಹೇಳಿದ್ದಾರೆ. ಅದು ಬಿಟ್ಟು ತಾಳಿ ಇನ್ನೊಂದೇನೋ ನಡೀತು.